ಸರ್ ಏನೋ ತಾಯಿಯವ್ರ ಬಗ್ಗೆ ಹೇಳ್ತಿದ್ರಿ, ಏನು ಸಿನಿಮಾ ರಂಗದಲ್ಲಿರುವಂಥವ್ರನ್ನ ಬಿಟ್ಕೊಡ್ಬಾರ್ದು. ನಟ ದರ್ಶನ್ ಅವರು ಋತುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಅವ್ರ ತಂದೆಯವ್ರ ಜೊತೆಲಿ ನನ್ನ ತಾಯಿಯವ್ರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ. ಇರುತ್ತೆ, ನಂಟಿರುತ್ತೆ, ನಮಗೂ ಇರುತ್ತೆ. ಏನು ಮಾಡೋಕ್ಕಾಗತ್ತೆ, ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ. ನಟ ದರ್ಶನ್ 2ನೇ ಸಾರಿ ಜೈಲಿಗೆ ಬಂದಿದ್ದಾರೆ ಸರ್. ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸರ್ ಸಿನಿಮಾ ರಂಗದ ಬಗ್ಗೆ ತಾಯಿಯವ್ರು ಏನು ಹೇಳ್ತಿದ್ರು ಸರ್? ಸಿನಿಮಾ ರಂಗದ ಬಗ್ಗೆ ಏನು ರೀ, ಇಲ್ಲಿ ಬದುಕಿ ಬಾಳಿ ಚೆನ್ನಾಗಾಗಬೇಕು, ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ್ಬಂದ ನಾವುಗಳು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಪರಿಸ್ಥಿತಿಗಳೆಲ್ಲ ಬಂದುಬಿಡ್ತವೆ, ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ. ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು, ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದೇವೆ. ಕಾಲಕ್ಕಿಂತನೂ ವಿಧಿಗಿಂತನೂ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ, ಘಟನೆಗಳು. ಅದನ್ನು ನಾವು ಸಮರ್ಥಿಸ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಹೇಗೆ ಹೇಳೋಣ, ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕ್ಬೇಕಾಗತ್ತೆ. ಭಾರಿ ಕಷ್ಟ ಇದೆ ಇವರೇ. ಪಾಪ ರೀ ಬಂದರು ರೀ. ಈ ಹೆಮ್ಮಗು ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದು ಪರಿಸ್ಥಿತಿ. ಏನಪ್ಪ, ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು, ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ. ಇಂಥ ಒಬ್ಬ ವ್ಯಕ್ತಿಗೆ ಇದು ಒಂದು ಸಡನ್ನಾಗಿ ಹೀಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗ್ಬಿಡ್ತು. ಅಗ್ನಿ ಪರೀಕ್ಷೆನೇ ರೀ ಇದು, ಅಗ್ನಿ ಪರೀಕ್ಷೆನೇ. ಅಯ್ಯೋ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗಲೇ ಅನ್ನಿಸ್ತದಲ್ಲ, ಒಬ್ಬರೇ ಹೋಗಬೇಕು ಒಂದ್ಸರಿ, ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಬ್ಬಾ ದೇವ್ರೆ, ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ನನ್ನವ್ರು ಬರ್ತಾರಂತ ಇದನ್ನು ದಾಟಿ ನೋಡುವಾಗ ಕಣ್ಣುಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು. ಬಹುಶಃ ಯಾರು ನಾವು ದುಡ್ಕೋಕ್ಕೆ ಮುಂಚೆನೋ ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ನಮಗಿದು ಅರಿವಾಗಿ ಹೋಗುತ್ತೆ. ಸರ್ ಇವತ್ತಿನ ಭೇಟಿ